ಈ ಮಧ್ಯ ದಿವ್ಯಾಗೆ ಓದಿನ ಮೇಲೆ ಗಮನ ಕಮ್ಮಿಯಾಗಿ ಅವನ ಬಗ್ಗೆ ಯೋಚನೆ ಜಾಸ್ತಿ ಆಗ್ತಿದೆಯಮ್ಮ. ನಾನೇನು ಅವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಣ್ಣ, ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನನ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ಯೆ? ನಮ್ಗೆ 8 years ಆದ್ಮೇಲೆ ನಮ್ಮ ಅಪ್ಪ ನಮ್ಮನ್ನ ಭೇಟಿ ಮಾಡ್ತಾರೆ ಅಂತ ಹೇಳ್ದೆ ಅಲ್ವಾ ಅಮ್ಮ? ನಿಮ್ಮಿಬ್ರು ಜಾತಕ ನೋಡಿ ದೊಡ್ಡಯ್ಯ ಹಾಗೆ ಹೇಳಿದ್ರು ದಿವ್ಯಾ. ಇವಾಗ ನಮ್ಗೆ 8 years ಆಗಿದೆಯಾ ಅಲ್ವಾ ಅಮ್ಮ? ಅಪ್ಪ ಬರ್ತಾರೆ ಅಲ್ವಾ? ಅವನು ಬರಲಿಲ್ಲ ಅಂದರೂ ನಮಗೆ ನಷ್ಟ ಏನಿಲ್ಲ. ಇಲ್ಲ ಅಣ್ಣ, ನಮ್ಗೆ ಅಪ್ಪ ಬೇಕು. ಅಪ್ಪ ಬಂದ್ರೇನೆ ನಮ್ ಕಷ್ಟ ತೀರುತ್ತೆ. ಏನಿಲ್ಲ, ನಾವು ಬೆಳೆದು ಬೇಗ ದೊಡ್ಡವರಾಗಿ ಅಮ್ಮನ ಕಷ್ಟ ತೀರ್ಸೋಣ. ಅಲ್ಲಿವರೆಗೂ ಅಮ್ಮ ಕಷ್ಟ ಪಡ್ಬೇಕಾ? ಅದು ನನಗಿಷ್ಟ ಇಲ್ಲ. ತಕ್ಷಣ ಅಪ್ಪ ಬರ್ಬೇಕು, ಇಲ್ವಾ? ಅಪ್ಪ ಹತ್ರಕ್ಕೆ ನಾವು ಹೋಗ್ಬೇಕು. ನಮ್ಮನ್ನು ಬಿಟ್ಟೋಗಿರೋನು ಎಲ್ಲಿದನೋ ನಮ್ಗೆ ಹೇಗೆ ಗೊತ್ತಾಗತ್ತೆ? ನಮ್ದು ತುಂಬಾ ದೊಡ್ಡ ಫ್ಯಾಮಿಲಿ ಅಂತ ಶೇಖರ್ ಮಾವ ಹೇಳಿದ್ರು ಅಲ್ವಾ? ಆ ಫ್ಯಾಮಿಲಿ ಎಲ್ಲಿದ್ಯೋ ಅಂತ ತಿಳ್ಕೊಳ್ಳೋಣ ಅಷ್ಟೇ ಅಲ್ವೇನಮ್ಮ? ಅವ್ರು ಯಾರೋ, ಎಲ್ಲಿದಾರೋ ಏನೋ, ಹೇಗ್ ತಿಳ್ಕೊತೀವಿ ದಿವ್ಯಾ? ಅದಕ್ಕೆ ನನ್ಗೊಂದು ಐಡಿಯಾ ಬಂತಮ್ಮ. ಅವರು ತುಂಬಾ ದೊಡ್ಡೋರಲ್ವಾ, ಅವ್ರಿಗೆ ತುಂಬಾ ಜನ ಗೊತ್ತಿರ್ತಾರೆ. ಅವ್ರ ಹತ್ರಕ್ ಹೋಗಿ ನಡೆದಿದ್ದನ್ನ ಹೇಳಿ ನಮ್ ಮನೆಯವ್ರನ್ನ ಹುಡ್ಕೋದಿಕ್ಕೆ ಸಹಾಯ ಮಾಡಿ ಅಂತ. ಜೈ ಸರ್ ಹತ್ರ ಸಹಾಯ ಕೇಳೋಣವಾ? ಬೇಡ ಅಮ್ಮ, ಅವನ ಹೆಲ್ಪ್ ನಮಗೆ ಬೇಡ. ಯಾರೋ ಒಬ್ರು ಸಹಾಯ ಮಾಡ್ಲಿಲ್ಲ ಅಂದ್ರೆ ನಮ್ಮವ್ರ ಬಗ್ಗೆ ನಮ್ಗೆ ಹೇಗ್ ಗೊತ್ತಾಗುತ್ತಣ್ಣ? ಅಮ್ಮನ್ ಕಷ್ಟ ಹೇಗ್ತಿರುತ್ತೆ? ಅದಕ್ಕೆ ಅಂತ ಅವನ ಹತ್ರ ಅಮ್ಮ ಕೈ ಚಾಚಬೇಕಾ? ಅದು ನನಗಿಷ್ಟ ಇಲ್ಲ. ಅಮ್ಮ ಕೇಳೋ ಅಗತ್ಯ ಇಲ್ಲ, ನಾನೇ ಕೇಳಿದ್ರೆ ಅವ್ರು ಏನಾದ್ರೂ ಮಾಡ್ತಾರೆ. ಅವನ್ನ ನೀನ್ ಕೇಳೋದು ಕೂಡ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಅಣ್ಣ, ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ. ನಾನು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಅವನ್ನ ಬಿಟ್ಟಿನ್ ಯಾರನ್ನಾರು ಕೇಳೋಣ. ಅವರು ನಾಣಿ ಅಂಕಲ್, ಮೀನಾಕ್ಷಿ ಆಂಟಿ, ಶೇಖರ್ ಮಾವನ್ ಬಿಟ್ಟು ನಮ್ಗೆ ಯಾರು ಗೊತ್ತು ಅಣ್ಣ? ಅವ್ರಿಗಾದ್ರೆ ತುಂಬಾ ಜನ ಗೊತ್ತು. ನೀನ್ ಎಷ್ಟಾದ್ರೂ ಹೇಳು, ನಾನಂತೂ ಅವನನ್ನ ಕೇಳಲ್ಲ. ನಾನ್ ಕೇಳ್ತೀನಿ, ನೀನ್ ನನ್ ಜೊತೆ ಬಾ ಸಾಕು. ಮೀನಾಕ್ಷಿ, ಕೇಶವ, ನಿಮ್ಗೆ ಈ ವಿಷಯ ಗೊತ್ತಾ? ಈಗಷ್ಟೇ ಗೊತ್ತಾಯ್ತು ಮೇಡಮ್. ಆದ್ರೂ ಗಂಗಾ ಮೇಡಮ್ ಅವ್ರು ಇರ್ಬೇಕಾದ್ರೆ ನಿಮ್ ಮಗಳ ಜೊತೆ ಸರ್ಗೆ ಹೇಗ್ ಮದ್ವೆ ಮಾಡಿಸ್ತೀರಾ ಮೇಡಮ್? ಅದು ಪಾಪ ಅಲ್ವಾ ಅಂಕಲ್, ತಪ್ಪಲ್ವಾ? ತಪ್ಪೆ ಕಣೋ ಕೇಶವ, ಆದ್ರೆ ತಪ್ಪಲ್ಲ ಕಣೋ. ಗಂಗಾಗೋಸ್ಕರ ಹುಡುಕಿ ನಮ್ ಜೈ ತಾಳ್ಮೆ ಕಳ್ಕೊಂಡಿದ್ದಾನೆ. ಗಂಗಾ ಮೇಡಮ್ ಅವ್ರು ನಮ್ಮನೇಲೇ ಇದಾರಲ್ವ ರೀ? ಪಾಪ ಆ ವಿಷಯ ಜೈಗೆ ಗೊತ್ತಿಲ್ಲಲ್ವೇನಮ್ಮ? ನಮಗ್ ಗೊತ್ತಲ್ವಾ ಅಂಕಲ್? ನಮಗ್ ಗೊತ್ತಿದ್ರು ಹೇಳ್ಬಾರ್ದು ಕೇಶವ. ಯಾಕ್ರಿ? ಶಾಪನಮ್ಮ. ನಿಮ್ ಮನೇಲಿರೋದು ಗಂಗಾ ಅಂತ ಜೈಗೆ ಗೊತ್ತಾದ್ರೆ ನಿನ್ ಗಂಡ ಸತ್ತೋಗ್ತಾನೆ. ಹಾಗಿದ್ರೆ ಮಾತ್ರ ಜೈ ಅಂಕಲ್ ನ ಗಂಗಾ ಮೇಡಮ್ ನ ಶಾಶ್ವತವಾಗಿ ದೂರ ಮಾಡ್ತೀರಾ? ನಮ್ಮನೇಲೇ ಇರೋ ಗಂಗಾ ಮೇಡಮ್ಗೆ ಅನ್ಯಾಯ ಮಾಡು ಅಂತೀರಾ?
ಜಾನಕಿ ನೀನ್ ಯಾವಾಗ ಬಂದ್ಯಮ್ಮ? ಎಲ್ಲ ಕೇಳಿಸ್ಕೊಂಡಿಯಮ್ಮ? ಇಲ್ಲ ರೀ, ನಾನು ಇವಾಗ ಬಂದೆ. ಅಮ್ಮ, ನಾನು ಕೇಳಬಾರ್ದಿರೋ ಅಂತ ಮಾತುಗಳೇನಾದ್ರೂ ಮಾತಾಡ್ಕೋತಿದ್ದೀರಾ? ಅಯ್ಯಯ್ಯೋ ಹಾಗೇನಿಲ್ಲ ಮೇಡಮ್. ಮತ್ತೆ ಏನ್ ಮಾತಾಡ್ತಿದ್ರಿ? ಅದು ನಮ್ ಜೈ ಇದ್ದಾನಲ್ವೇನಮ್ಮ, ಅವನ್ ಹೆಂಡತಿ ಗಂಗಾ ಇದ್ದಾಳಲ್ವಾ? ಹೌದು, ಅವರಿಗೋಸ್ಕರ ಸರ್ ಹುಡುಕ್ತಿದ್ದಾರೆ ಅಲ್ವಾ? ಎಷ್ಟೇ ಹುಡುಕಿದ್ರು ಗಂಗಾ ಕಾಣಿಸ್ತಿಲ್ಲ ಅಂತ ಜೈ ಮತ್ತೊಂದು ಮದುವೆ ಮಾಡ್ಕೋತಿದ್ದಾನಮ್ಮ. ಹಾಗೆ ಹೇಗೆ ಮದುವೆ ಮಾಡ್ಕೋತಾರೆ ರೀ? ಬದುಕಿದಳೋ ಇಲ್ವೋ ಆ ಗಂಗಾಗೋಸ್ಕರ ಅವನ್ ಮಾತ್ರ ಎಷ್ಟು ದಿನ ಅಂತ ಕಾಯ್ತಾನಮ್ಮ? ಮದುವೆ ಆಗೋವರೆಗೂ ಗಂಗಾಗೆ ನಿಜ ಗೊತ್ತಾಗಬಾರ್ದು, ಅವಳು ಹೊರಗಡೆ ಬರಬಾರ್ದು. ಆದ್ರೆ ಅಂಕಲ್, ಈ ಮದ್ವೆ ನಡೆದ್ರೆ ಗಂಗಾ ಮೇಡಮ್ಗೆ ಅನ್ಯಾಯ ಆದಂಗೆ ಅಲ್ವಾ? ಮದ್ವೆ ಆಗ್ತಿದ್ ಹಾಗೆ ಶಾಪ ಹೋಗುತ್ತೆ. ಗಂಗನ್ನು ಜೈನು ನಾವೊಂದ್ ಮಾಡ್ತೀವಿ ಕಣೋ. ಅವಾಗ ನಿಮ್ ಮಗಳಿಗೆ ಅನ್ಯಾಯ ಆಗತ್ತಲ್ವರಿ? ನಮ್ ಜೈಗೋಸ್ಕರ ಅಷ್ಟು ತ್ಯಾಗನು ಮಾಡೋದಿಲ್ವಾ ಅಮ್ಮ? ಹೆಸ್ರಿಗೆ ಅವನು ನನ್ ಗಳಿಯಾನೇ ಆದ್ರು ನಿಜವಾಗ್ಲೂ ಅವನು ನಮ್ ಮಗಂಗಿಂತ ಹೆಚ್ಚಮ್ಮ. ಅವನ್ಗೋಸ್ಕರ ನಮ್ ಮಗಳ ಜೀವನ ನಾಶ ಆದ್ರೂ ಪರವಾಗಿಲ್ಲ ಮೀನಾಕ್ಷಿ. ಸರಿ ಮೇಡಮ್, ಜೈ ಸರ್ಗೋಸ್ಕರ ನಿಮ್ ಸ್ವಂತ ಮಗಳನ್ನೇ ಬಲಿ ಕೊಡ್ತಿದ್ದೀರಾ ಅಂದ್ರೆ ನಿಮ್ ಉಪ್ತಿಂದವರು ನಾವ್ ಅಷ್ಟು ಮಾತ್ರ ಮಾಡೋದಿಲ್ವಾ? ಗಂಗಾ ಮೇಡಮ್ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವೇನ್ ಬೇಕಾದ್ರೂ ಮಾಡ್ತೀವಿ. ಮಾತ್ ತಪ್ಪಲ್ಲ, ನನ್ನಾಣೆಗೂ.